ಹಾಯ್ ಆಲ್ ವೆಲ್ಕಮ್ ಟು ಮೈ ಅನದರ್ ಮಿನಿ ಲಾಗ್. ಇದು ಸಂಡೇ ಸಡನ್ನಾಗಿ ಅಪ್ಪ ಆಲ್ಮೋಸ್ಟ್ ನಿಯರ್ಲಿ 8 o'clock ಆಗಿತ್ತು. ಅವಾಗ ಬಂದು ಊರಿಗೆ ಕರ್ಕೊಂಡು ಹೋಗಿದ್ರು. ಯಾಕಂದರೆ ನಾನ್ ವೆಜ್ ಮಾಡ್ತಾಯಿದ್ರು. ಆಂಟಿ ಎಲ್ಲರೂ ಬಂದಿದ್ದರು. ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ಅಮ್ಮ ಆಂಟಿ ಎಲ್ಲರೂ ಸೇರಿ ನಾನ್ ವೆಜ್ ಮಾಡ್ತಾಯಿದ್ರು. ಹಾಗೆ ತೊಗೊಂಡೋಗಿದ್ದು ಸೀಬೆಣ್ಣ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾಯಿದ್ರು. ಇವನೇ ನೋಡಿ ನಮ್ಮನೆ ಫ್ಯೂಚರ್ ಅಡ್ವೊಕೇಟು. ಇನ್ನು ಫ್ಯೂಚರ್ ಚಾರ್ಟರ್ಡ್ ಅಕೌಂಟೆಂಟು ಹಾಗೆ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಇದ್ದಾರೆ. ಇನ್ನೂ ಬಂದಿಲ್ಲ ಅವರೆಲ್ಲರೂ. ನಾವು ಕಸಿನ್ಸ್ ಎಲ್ಲ ಹೇಗೆ ಅಂತಂದರೆ ಚಿಕ್ಕ ವಯಸ್ಸೆಲ್ಲ ಅಜ್ಜಿ ಮನೇಲಿ ಹಾಲಿಡೇಸಲ್ಲಿ ಯಾವಾಗಲೂ ಜೊತೆಗಿರ್ತಿದ್ವಿ. ಇವಾಗ ಹಾಲಿಡೇಸ್ ಅಂತಲ್ಲ, ಎಲ್ಲರೂ ಕೆಲಸ ಕಾಲೇಜಸ್ ಅಂತ ಬ್ಯುಸಿಯಾಗಿ ಯಾರು ಆಲ್ಮೋಸ್ಟ್ ಒಟ್ಟಿಗೆ ಸಿಗೋದೇ ತುಂಬ ರೇರ್ ಆಗಿಬಿಟ್ಟಿದೆ. ಇದು ನಮ್ಮ ಮೊಮ್ಮಕ್ಕರ ವಯಸ್ಸು ನೋಡಿ, ಒಂದೊಂಥರ ಇದೆ. ಹಾಗೆ ಅದಾದಮೇಲೆ ಅಮ್ಮ ನಾನು ತೋಟಕ್ಕೆ ಹೋಗ್ತಾ ಇದ್ವಿ, ಮೋಟ್ರ್ ಆಫ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು. ನಾನು ಆ ತೋಟಕ್ಕೆ ಹೋಗಿ ತುಂಬ ವರ್ಷಗಳೇ ಆಗಿತ್ತು. ಮದುವೆ ಆದಮೇಲೆ ಆಲ್ಮೋಸ್ಟ್ ಒಂದು ಸಲ ಹೋಗಿದ್ನೇನೋ ಅಷ್ಟೇ. ಯಾಕಂದರೆ ಅಲ್ಲಿ ಯಾರೂ ಜನ ಇರಲ್ಲ ಅಷ್ಟು, ಅದಕ್ಕೆ ಹೋಗ್ತಾನೆ ಇರಲಿಲ್ಲ ನಾವು. ನಾನು ಮಾರ್ನಿಂಗ್ 9 o'clock ಹೊರಟಿದ್ದು ಆಲ್ಮೋಸ್ಟ್ ಹೋಗಬೇಕು ಮನೆಗೆ ಅಂತ. ಆದರೆ ನಾನು ರಿಟರ್ನ್ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ 5:30 ಆಗಿತ್ತು. ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತಿರು ಅಂತ ಹೇಳಿ ಆಲ್ಮೋಸ್ಟ್ 5:30ಗೆ ಮನೆಗೆ ಬಂದೆ. ಅಮ್ಮ ಮನೇಲಿದ್ದರೆ ಹಾಗೆ ಅಲ್ವಾ, ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಷ್ಟು ಬೇಗ ಟೈಮ್ ಆಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಯ್ಯೋ ಎಷ್ಟು ಬೇಗ ಟೈಮ್ ಆಗೋಗ್ಬಿಡ್ತಾ, ಓಡಬೇಕಾ ಇವಾಗ ಅನ್ನೋ ಫೀಲ್ ಬರ್ತಾಯಿತ್ತು. ಏನು ಮಾಡೋದು, ಹೋಗಲೇಬೇಕಲ್ವಾ, ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಅಮ್ಮನ ಮನೇಲಿ. ಆಲ್ಮೋಸ್ಟ್ ನಾನು ತುಂಬ ದಿನಗಳು ಇಲ್ಲೇ ಇಲ್ಲ. ಮದುವೆ ಆದಮೇಲೆ ಒಂದು ಮ್ಯಾಕ್ಸ್ ಟು 5 to 10 days ಲಾಸ್ಟು. ಹಾಗೆ ನಾನು ಹೋಗಿದ್ದೆ ಅಂತ ನಮ್ಮ ಮೋಟು ಮಾತಾಡ್ಸೋಕ್ಕೆ ಬಂದಿತ್ತು. ಅದನ್ನು ಮಾತಾಡಿಸಿ ಮನೆಗೆ ಹೊರಟೆ. ಇದಾಗಿತ್ತು ಇವತ್ತಿನ ಮಿನಿ ಲಾಗ್. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.